ಹಾಂ ಹೇಳವಾ. ಹಲೋ. ಹ್ಞೂ ಏನು ಮಾಡತ್ತೀವ? ಆರಾಮದಿಯನ? ಆರಾಮದೇನವ, ನಾನು ಆರಾಮದೇನಿ, ನಿಮ್ಮ ಅಪ್ಪನೂ ಆರಾಮದಾನ. ನೀ ಹೆಂಗದಿಯವ? ನೀ ಆರಾಮದಿಯನ? ಹ್ಞೂ. ಅಲ್ಲ ಯಾಕೆ ಮಕ್ಕ ಭಾಳ ಸಣ್ಣದಾದಂಗೆ ಆಗೈತಲ್ಲ ಇವ? ಯಾಕೆ ಏನಾಯ್ತು? ಆರಾಮದಿ ಇಲ್ಲ ನೀನು? ಇವ ನನ್ನ ಮಗಳ ಯಾಕವ ಒಂಥರ ಭಾಳ ಒಂಥರ ಸ್ವರ್ಗದಂಗೆ ಬರಾಕತ್ತಲ್ಲ ದನಿ. ಏನಾರು ತೊಂದ್ರೆನಲ್ಲೇ ಹೇಳು. ಹಂಗಿದ್ರ ಏನ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪಗೆ ಹೇಳ್ತೇನೆ ಬೇಕಾರ. ಅಯ್ಯೋ ಏನು ಹೇಳಿದ್ರು ಅಷ್ಟೇ ಬಿಡವ. ಆರಾಮದೇನಿ. ಇದು ಏನದು ಈಗಂತೂ ಕೆಲಸ ಹೆಚ್ಚಾಗ್ಬಿಟ್ಟತವ. ನನಗಂತೂ ಸಾಕಾಗಿ ಹೋಗೈತತ್ತ ಕೆಲಸ ಮಾಡೋದ್ರೊಳಗೆ ಆತಾಗ. ಅಯ್ಯೋ ಈ ಹಾಳಾದ ಆ ಮಂಗಳನೂ ಇಲ್ಲೇ ಬಂದದಾಳ ಜೊತೆಗೆ ಸಾಲದಕ್ಕೆ. ಈಗ ಆ ಮಂಗಳ ಮತ್ತು ನಮ್ಮ ಅತ್ತಿ ಮಾವ ಅವ್ರ ಅತ್ತಿ, ಅಯ್ಯೋ ಇವರೆಲ್ಲರದು ಮಾಡೋಷ್ಟೊತ್ತಿಗೆ ಸಾಕು ಹೋಗೈತಿ. ಆ ಮಂಗಳ ಅಂತೂ ಇತ್ತಾಗಿನ ಕಡ್ಡಿ ತೆಗೆದು ಅತ್ತಾಗ ಇಡೋದಿಲ್ಲ. ಪ್ರೆಗ್ನೆಂಟ್ ಅದಾಳ ಅನ್ನೋದೊಂದು ಹೇಳಿ ಅಷ್ಟೇ, ಮುಗಿದೋತು. ಇನ್ನು ಕೆಲಸ ಮಾಡಾರ ನಾನು ಒಬ್ಬಕ್ಕೆ ಚಲೋ ಸಿಕ್ಕನಿ ಇವ್ರ ಕೈಯಾಗತ್ತಾಗ. ನನಗೆಲ್ಲ ಕೆಲಸ ಮಾಡಿ 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 ಸಾಕಾಗಿ ಹೋಗೈತಿ. ಯಾವಾಗ ಇದರಿಂದ ಮುಕ್ತಿ ಹೊಂತತ್ತೆ ಅನ್ನಂಗೆ ಆಗ್ಬಿಟ್ಟತಿ. ಹೌದಾ? ಅವತ್ತು ನಿಮ್ಮ ಅಪ್ಪನೂ ಹೋಗ್ಲಿ ಬಿಡು ಪಾಪ ಅಂದಿದ್ದಕ್ಕೆ ಸುಮ್ಮನಾದೆ. ನಿನ್ನ ಗಂಡನು ಹಂಗೆ ಕುಣ್ದ, ಯಾವಾಗ ಕರ್ಕೊಂಡು ಹೋದನೇ ಹೆಂಡ್ತಿನ ಅಂತೇಳಿ. ಅದಕ್ಕೆ ಸುಮ್ಮನಾದ. ನೀವೆಲ್ಲ ಅಂದ್ರೆ ನಾ ಕಳಿಸ್ತಿದ್ದಿಲ್ಲವಾ, ನಿನಗಿಷ್ಟು ತ್ರಾಸ ಆಕತ್ತೆ ಅನ್ನೋದಾದ್ರ ತಗ. ಅಲ್ಲ ಏನು ಅಷ್ಟು ತಿಳುವಳಿಕೆ ಬೇಡನ ಅವ್ರಿಗೆ? ಎಂದರ ಕೆಲಸ ಮಾಡಿ ಗೊತ್ತಿತ್ತ ನಿನಗೆ? ಅಂಥದ್ದು ನಿನಗೆ ಕೆಲಸ ಮಾಡಕ್ಕೆ ಹಚ್ಚಕತ್ತಾರಂದ್ರೆ ಅಲ್ಲ. ನಿಮ್ಮ ಅತ್ತಿಗೆ ಇದನ್ನು ಸಾಮಾನು ಕೊಟ್ಟು ಒಳಕೋತೇನೆ ಅಂದಿದ್ದಲ್ಲ, ಅದೇನಾತ? ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳ ಅಂದಿದ್ದಿ? ಅಯ್ಯೋ ನಮ್ಮ ಅತ್ತಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳ. ನಾನು ಆಕಿ ಕಡೆ ಮೆಲ್ಲಗೆಲ್ಲ ಕೆಲಸ ಮಾಡಿಸ್ಕೊಳಕತ್ತಿದ್ದೆ. ಈ ಮಂಗಳ ಬೇರೆ ಬಂದ್ಬಿಟ್ಲಲ್ಲ. ಈ ಮಂಗಳ ಹೇಳ್ದಂಗೆ ಕೇಳ್ಕೊಂಡು ಯಾಕೆ ಬಿದ್ದಿರ್ತಾಳ? ಇನ್ನಿಬ್ರಿಗೂ ಬೇರೆ ಅದನ್ನೇ ತಂದು ಕೊಡೋದೇ ಮಾಡ್ಲೇನ? ಅದು ಅಲ್ಲದೆ ಈ ಮಂಗಳ ಭಾಳ ಬೆರಿಕೆದಾಳವ. ನಾವು ಅನ್ಕೊಂಡಂಗಿಲ್ಲ. ಅಯ್ಯೋ ದೇವ್ರೆ, ನನ್ನ ಬಗ್ಗಿಸ್ತಾಳಕಿ. ಆಕಿ ಕೈಯಾಗ ಕೆಲಸ ಮಾಡೋದೈತಲ್ಲ ಅದು ಯಾತ್ಗೂ ಬೇಡ, ಅಷ್ಟು ಇದದಾಳಕಿ ಮಂಗಳ, ಗೊತ್ತನ? ಯವ್ವ ನನಗಂತರೂ ಸಾಕು ಬೇಕಾಗೋಕತಿ. ಅಕ್ಕ ಅಕ್ಕ ಅಂತೇಳಿ ಇನ್ನೂ ಪೂರ ಬಾಯ್ ಬಿಟ್ಟು ಜಗಳನಾರ ಮಾಡೋರಾದ್ರೆ ಜಗಳನಾರ ಮಾಡ್ಬೋದು. ಆಕಿ ಜಗಳನೂ ಮಾಡೋದಿಲ್ಲವ. ಪ್ರೀತಿಯಿಂದನೇ ಮಾತಾಡ್ತಾಳ. ಪ್ರೀತಿಯಿಂದ ಮಾತಾಡ್ಕೊತಾನೆ ನೀವು ಇದೇನೋ ಭಾಳ ಚಲೋ ಮಾಡ್ತೀರಂತ. ಹೌದಾ? ಅದೇನೋ ಹಂಗೆ ಮಾಡ್ತೀರಂತಲ್ಲ. ಹೌದಾ ಅನ್ಕೊಂತಾನ. ಅಯ್ಯೋ ಈ ನಮ್ಮ ಅತ್ತಿ ಬೇರೆ ಸುಮ್ಮನೆ ಇರ್ಲಾರ್ದ ನಿಮ್ಮ ಅಕ್ಕ ಅಷ್ಟು ಒಳ್ಳೆಕಿ ಇಷ್ಟು ಒಳ್ಳೆಕಿ, ನಿನ್ನ ಮ್ಯಾಗ ಅಷ್ಟು ಜೀವ ಇಟ್ಟಾಳು ಇಷ್ಟು ಜೀವ ಇಟ್ಟಾಳು ಅಂತೇಳಿ ಏನೋ ಒಂದಕ್ಕೆ ಎರಡು ಸೇರಿಸಿ ಒಟ್ಟು ಹೇಳಿ ನನ್ನಂತರೂ ಈ ಮನ್ಯಾಗ ಅಣ್ಣ ಉಣ್ಣಿ ಮಾಡಿ ಕೈ ಬಿಡಕತ್ತಾರವ. ನಂಗೆ ಸಾಕಾಗಿ ಹೊಂಟತಿ ಗೊತ್ತನ. ಹೌದಾ? ನೀವು ದೇವ್ರೆ, ಇದೇನಿದು? ಅಲ್ಲ ಆ ಹುಡುಗಿನ ಇಲ್ಲಿ ಯಾಕೆ ಇಟ್ಕೊಂಡಾರ? ಅಲ್ಲಿ ಕಳಿಸ್ಬಾರ್ದನ ತವ್ರ ಮನೆಗೆ? ಇಲ್ಲಿ ಎಲ್ಲ ಮಾಡಕ್ಕೆ ಚಾಕ್ರಿಗೆ ಏನು ಆಳಂತನ? ನೀ ಸುಮ್ಮನದಿಯಲ್ಲ ಅದಕ್ಕೆ ಮಾಡಕತ್ತಾರ ಅವ್ರು. ಸುಮ್ಮನೆ ಇರ್ಬೇಡ, ನಾ ಹೇಳೋದು ಕೇಳಿ ನೀನು ಒಂದಿಟ್ಟು. ನಿನಗೆ ಕೆಲಸ ಬಗ್ಸಿ ಮಾಡಿ ರೂಢ ಇಲ್ಲ ಅಂತ ಹೇಳು. ಎಲ್ಲ ಕೆಲಸ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳು ನೀನು. ಹೇಳೇನವ ನಾನು ನೀನು ಹೇಳೋದ ಬಿಟ್ಟೇನಂತ ಮಾಡಿ ಏನ ಹೇಳೇನಿ ಅವ. ನೀ ಏನೂ ತಿಳ್ಕೊಳಂಗಿಲ್ಲ ಅಂದ್ರೆ ನಮ್ಮ ಮನೆ ಕೆಂಪೆದಾಳಲ್ಲ, ಆ ಕೆಂಪಿನ ಒಂದು ವಾರ ಇಲ್ಲಿ ಕಳಿಸ್ತೀಯಾ? ಸ್ವಲ್ಪ ನನಗೆ ಯಾಕೆ ಆರಾಮ ಅನ್ಸ್ವಲ್ದು. ಒಂದು ವಾರ ಬೇಡ ಹೋಗಲಿ, 1-2 ತಿಂಗಳು ಕಳಿಸ್ತೀಯಾ? ಕೇಳಾಕಿ ಬರ್ತಾಳನ ಒಂಚೂರು. ಕೆಂಪಿ ಏನಂತಾಳನವ? ಇಲ್ಲಿಂದ ಅಲ್ಲಿ ಹೋಗಿ 1 ತಿಂಗಳಿರು ಅಂತಂದ್ರೆ ಏನು ಮಾಡಲಿ? ಕೇಳಿ ನೋಡವ, ಸ್ವಲ್ಪ ಕೆಲಸ ಮಾಡ್ತಾಳನ. ಈಗ ಇಲ್ಲಿಂದ ಅಂತೂ ಬಿಟ್ಟು ಬರೋಕ್ಕಂತೂ ಆಗೋದೇ ಇಲ್ಲ. ಹೆಂಗೆ ಬರಲಿ ಹೇಳು? ಈಗ ಒಂದು ಸ್ವಲ್ಪ ಇನ್ನೊಂದು ತಿಂಗಳಂದ್ರೆ ಈಕಿನ ಕಳಿಸ್ತಾರಂತೆ ಮಂಗಳನ್ನ. ಆಮೇಲೆ ನಮ್ಮ ಅತ್ತೆ ಅಷ್ಟೇ ಇರ್ತಾಳೆ. ಆಕಿನ ಬಗ್ಬಡಿಯೋದೇನು ನಂಗೆ ಭಾಳ ತ್ರಾಸಾಗಲ್ಲ. ಆಕಿಗೆ ಇಲ್ಲದೆಲ್ಲ ದಾಸೆ ತೋರಿಸಿ ಅರ್ಧಕ್ಕರ್ಧ ಆಕಿ ಕಡೆನೇ ಕೆಲಸ ಮಾಡಿಸ್ತೇನೆ. ಈಗ ಸದ್ಯಕ್ಕೆ ಈ ಮಂಗಳ ಇನ್ನೊಂದು ತಿಂಗಳು ಬಿಟ್ಟು ಹೋಗ್ಕೊಳ್ಳಲ್ಲ, ಕುಪ್ಸ ಮುಗಿಸ್ಕೊಂಡು ಅಲ್ಲಿ ಮಟ್ಟ ಸ್ವಲ್ಪ ನಂಗೆ ಈ ಥರ ಪ್ರಾಬ್ಲಮ್ ಆಗೋದು. ಅಮ್ಮ ಕೆಂಪಿ ಕೇಳವ ಒಂದು ಮಾತು. ಸರಿ ಆತು, ನೀ ಹಿಂಗೆ ಹೇಳಿಂದ ಆತು. ಈಗ ಕರಿತೀನಿ ಕೆಂಪಿನ ಹೊರಗಲ್ಲಿ ಬಂಡೆ ತಿಕ್ಕತ್ತಾಳ, ಕರೆದು ಕೇಳ್ತೇನೆ ತಡಿ. ಹೊಕ್ಕಿಯನ 1 ತಿಂಗಳು ಅಂತೇಳಿ. ಮತ್ತು ಆಕಿ ಗಂಡ ಆಕಿ ಮಗ ಮತ್ತು ಅವರೆಲ್ಲ ಹೋಗ್ಬೇಕು. ಈಗ 1 ತಿಂಗಳು ಅಲ್ಲಿದ್ರೆ ಹೌದಲ್ಲ. ಏನು ಮಾಡೋದು ನನಗಂತೂ ತಿಳಿವಲ್ತವ. ಈ ಊರಾಗ ಸುಡ್ಗಾಡು ಯಾರು ಕೆಲಸದವರು ಸಿಗುವಲ್ರತ್ತಾಗ. ಆಯ್ತು ಕೇಳ್ತೇನೆ ತಡಿ. ಸಣ್ಣ ಹುಡುಗ ಬೇರೆ ಆಯ್ತವ, ಆಕಿ ಬಿಟ್ಟು ಬರೋಂಗೂ ಇಲ್ಲ. ಇಲ್ಲಾದ್ರೆ ಮುಂಜಾನೆ ಬಂದು ಒಂದು ಮಧ್ಯಾಹ್ನ ಮಟ್ಟ ಕೆಲಸ ಮಾಡಿಟ್ಟು ಹೊಕ್ಕಾಳ, ಅದು ಬೇರೆ ಮಾತು. ಅಲ್ಲೇ ಹಂಗಿರೋದು ಅಂದ್ರೆ ಹೆಂಗಾಕತಿ? ಅಲ್ಲಿಂದ ಇಲ್ಲಿಗೆ ಬರೋಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಂಗಿಲ್ಲ. ಅವ ನಮ್ಮ ಮನೆ ಹಿಂದೆ ಒಂದು ಸಣ್ಣ ಮಿಷನ್ ಮನೆ ಐತಿ. ಆ ಮನ್ಯಾಗ ಅಕ್ಕಿ ಗಂಡ ಕೂಸು ಇರ್ತಾರನ? ಆ ಹುಡುಗ ಸಾಲಿಗೆ ಹೋಗತ್ತಲ್ಲ, ಸಾಲಿ ಊರಾಗಲ್ಲನ? ಈಗ ಏನು ಮಾಡೋದು? ಆತಾತ್, ನೀ ಏನು ಚಿಂತೆ ಮಾಡಕ್ಕೆ ಹೋಗಬೇಡ. ಆ ಕೆಂಪಿಯರ್ ತಂಗಿ ಬಂದಾಳ ರತ್ನಿ ಅಂತೇಳಿ, ಆಕಿ ಏನಾರ ಬರ್ತಾಳನ್ನ ಕೇಳ್ತೇನೆ. ಆಕಿಗೆ ಯಾರು ಹಿಂದೆ ಮುಂದೆ ಇದ್ದಂಗಿಲ್ಲ. ಗಂಡ ಇದ್ದ ಒಬ್ಬ ಏನೋ ತೀರ್ಕೊಂಡಾನಂತೆ, ಮತ್ತೆ ಮಕ್ಕಳು ಮರಿ ಏನು ನನಗೇನು ಕಂಡಿಲ್ಲ. ಆಕಿನೇ 1 ತಿಂಗಳು ಮೂರಾಗ ಮಾಡ್ತಾಳ ಏನೋ ಕೇಳ್ತೇನೆ ತಡಿ. ಅಯ್ಯೋ ಪುಣ್ಯ ಬರಲಿ, ಮೊದಲು ಕೇಳವ, ನಂಗೆ ಸಾಕಾಗೈತೆ ತಗ. ಆಕಿ ಕೇಳೋದಷ್ಟು ಬೇಕಾದ್ರೆ ಸಂಬಳ ಕೊಟ್ಟರು ಅಡ್ಡಿ ಇಲ್ಲ, ಎಲ್ಲ ಕೆಲಸ ಮಾಡಿದ್ರೆ ಸಾಕು ನನಗೆ. ಆಯ್ತಾಯ್ತು, ನಿಮ್ಮ ಅತ್ತಿಗೇನು ರೋಗ ಅಂತೆ, ಆಕಿನ್ನೇ ಬಗ್ಗಸು. ಬಗ್ಗ್ಯಾಳು ಪಾಪ, ಬಗ್ತಾಳಂತ. ಅದೇನು ಬಗ್ಗಿತ್ತು ಮಾಡ್ತಾಳ ಕೆಲಸ. ಆಮೇಲೆ ಅಯ್ಯ ಉಯ್ಯ ಅಯ್ಯೋ ನಡ ನೋವು, ಕಾಲು ನೋವು, ಕೈ ನೋವು, ಅಲ್ಲಿ ಅದು ನೋವು ಆತು ಇಲ್ಲಿದ್ದು ನೋವು ಆತಂತ ಅದನ್ನಾದರೂ ನಾವೇ ಕೇಳ್ಬೇಕಲ್ವೇ? ಏನು ಅದು ಕರೆ ಅನ್ನವ. ನನ್ನ ಗಂಡ ಪೂರ್ತಿ ಎಲ್ಲ ನನ್ನ ಮಾತೆ ಕೇಳಂಗಿದ್ದಿದ್ರೆ ಇವ್ರನ್ನ ಯಾವಾಗ ಬಿಟ್ಟು ಬಿಸಾಕ್ಬಿಡ್ತಿದ್ದೆ. ಈಕೆ ಯಾವ ಲೆಕ್ಕ ನನಗೆ? ಏನು ಮಾಡ್ತೀವಿ ಹೇಳು? ಸ್ವಲ್ಪ ರೈತಲ್ಲ ಅವನಿಗೆ, ಅವ್ರವ್ವ ಅವರಪ್ಪ ಅನ್ನೋಂಥದ್ದು.
ಹಂಗಾಗಿ ಸ್ವಲ್ಪ ಮರ್ಜಿ ಕಾಯ್ಬೇಕಾಗೈತಿ ಈಗ. ಅದಂತ ನಾನು ತಡಿ ಆ ರತ್ನಿಕರ್ ಕೇಳ್ತೇನೆ ಮಾಡ್ತಾಳ ಏನೋ ಕೆಲಸನ ಅಂತೇಳಿ. ಹಂಗಂತೇಳಿ ಕೆಲಸ ಅಂತೇಳಿ ಕೆಲಸ ಅಂತೇಳಿ ಉಣ್ಣ ತಿನ್ನೋದೆಲ್ಲ ಕಮ್ಮಿ ಮಾಡ್ಕೊಂಡು ಇರಬೇಡ. ಹೊಟ್ಟೆ ತುಂಬ ಊಟ ಮಾಡು. ಏನ ಯಾವ್ಕ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆರಾಮಿರು ಮಗಳೇ. ನಂಗೇನವ ಆರಾಮದೇನಿ, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ಕೆಲಸ ಅಂದ್ರೆ ಏನು, ಉಣ್ಣ ತಿನ್ನೋದೆಲ್ಲ ಎಲ್ಲಿ ಬಿಡಕ್ಕೆ ಹೋಗ್ಲಿ. ನಿಜ ಹೇಳ್ಬೇಕು, ನನಗಿಂತ ಮುಂಚೆ ನಾನೇ ಅವರೆಲ್ಲರಿಗಿಂತ ಮುಂಚೆ ಊಟ ಮಾಡಿರ್ತೇನೆ. ಯಾಕಂದ್ರೆ ಇವ್ರು ನಂಬ್ಕೊಂಡಿದ್ರೆ ಆಗಲ್ಲ ಅಂತ ನನಗೂ ಗೊತ್ತು. ಆಯ್ತವ. ನೋಡ್ರಿ ಅವರೆಲ್ಲ ಮನುಷ್ಯರನ ಅವ್ರು. ಅಷ್ಟು ಕೆಲಸ ಆಗಕತ್ತಂತ ಪಾಪ ನನ್ನ ಮಗಳಿಗೆ. ಇಲ್ಲಿ ರಾಣಿ ಹಂಗೆ ಇದ್ದಿದ್ದು ನನ್ನ ಮಗಳು. ಆ ಮನೆಗೆ ಕೊಟ್ಟು ಕಾಸ್ಲೆ ಎಷ್ಟು ಕೆಲಸ ಮಾಡಕತ್ತೈತಿ ಪಾಪ. ಎಷ್ಟು ತ್ರಾಸಾಗೈತೆ ಏನು ನನ್ನ ಮಗಳಿಗೆ ತಗ. ಏನ್ ಮಾಡೋದಪ್ಪ, ಗಂಡನ ಮನೆ ಅಂದ್ಮೇಲೆ ಕೆಲಸ ಇರೋದೇ ಅಲ್ಲ. ಈಗ ನೀನು ನಾವು ನನ್ನ ಮದುವೆಗೆ ಬಂದಾಗ ನಮ್ಮ ಮನ್ಯಾಗೂ ಕೆಲಸ ಜಾಸ್ತಿ ಆಕಿತ್ತ ಇಲ್ಲ ನಿನಗೆ? ಏನ್ರಿ, ನಾನು ಬಡತನದ ಮನೆಯಿಂದ ಬಂದಕ್ಕೆ ನಿಮ್ಮ ಮನ್ಯಾಗ ಕೆಲಸ ಜಾಸ್ತಿ ಆದ್ರೂ ಹೊಂದ್ಕೊಂಡು ಹೋದೆ. ಆದ್ರೆ ನನ್ನ ಮಗಳು ಹಂಗಲ್ಲಲ್ರಿ. ಹುಟ್ಟಿದಾಗಿಂದನೂ ಬಂಗಾರ ಚಮಚೆನ ಬಾಯಾಗ ಇಟ್ಕೊಂಡು ಹುಟ್ಟೈತಿ. ಏನು ಇಲ್ಲಿ ಯಾವ ಕೆಲಸಕ್ಕೂ ಹಚ್ಚಿಲ್ಲ. ಈಗ ಹೋಗಿ ಅಲ್ಲಿ ಅಷ್ಟು ಕೆಲಸ ಮಾಡಿ ಇಷ್ಟು ಕೆಲಸ ಮಾಡಂದ್ರೆ ಅದಕ್ಕೆ ಎಷ್ಟು ತ್ರಾಸಾಗಿರಕ್ಕಿಲ್ಲ, ಎಷ್ಟು ಬೇಜಾರಾಗಿರಕ್ಕಿಲ್ಲ. ನನ್ನ ಮಗಳು ನೋಡಿದ್ರೆ ನನ್ನ ಹೊಟ್ಟೆ ಖಾರ ಕಲಿಸ್ತೈತಿ ಒಂದು ಅಳತಿ, ಗೊತ್ತನ? ಆಯ್ತು ಈಗ ಏನ್ ಮಾಡಕತ್ತಿ ಹೇಳು. ಏ ಕೆಂಪಿ ಕೆಂಪಿ, ಯಾರದು? ವಾಯ್ ಯಾವ? ಓ ನಾನ್ ಬೇ ರಮಕ್ಕ, ನಾನು ಶಂಕರಪ್ಪ. ಓ ಶಂಕರಪ್ಪ ಅಂದ್ರೆ ಇದು ಮುನಿ ಮನಿ ಪ್ರೇಮವನ್ ಗಂಡ ಅಲ್ಲನ? ಹೌದು. ಹೌದಾ? ಇಲ್ಲೇನ್ ಮಾಡಕತ್ತಿ ತಮ್ಮ? ಇಲ್ಲ, ಅದು ಒಂದೆರಡು ಹೂ ಬೇಕಾಗಿತ್ತ, ಅದಕ್ಕೆ ಒಂದಿಟ್ಟು ಹರ್ಕೊಂಡು ಹೋಗೋಣ ಅಂತ ಬಂದೆ. ಒಂದೆರಡು ಇಲ್ಲೇ ಕಾಣತ್ವ ಅಂತ ಹರ್ಕೊಂಡೆ, ನೀ ನೋಡಿ ಒದ್ರಕತ್ರಿ. ಹಂಗ ಯಾರ್ಯಾರ ಬಂದ್ ಮುಟ್ಬಾರ್ದು, ಹೂವಿನ ಗಿಡ ಸಾಯ್ತಾವ ಆಮೇಲೆ. ಅದು ಇಲ್ಲ, ಮನ್ಯಾಗ ಒಂದ್ ಸ್ವಲ್ಪ ಪೂಜೆ ಇತ್ತು, ಒಂದ್ ಸ್ವಲ್ಪ ಮಾಯಿನ ತೊಳಲು ಹಂಗೆ ಒಂದ್ 4 ಹೂ ಹರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ತಮ್ಮ, ಏನ್ ಊರಾಗ ಬರಗಾಲಾಗ್ಯ ಒಂದ್ ಮಾಯಿನ ಗಿಡಕ್ಕೆ ಎಷ್ಟು ಬೇಕಷ್ಟು ಮಾಯಿನ ಗಿಡ ಅದಾವ. ಮಾಯಿನ ಗಿಡ ಅದು ಎಲ್ಲ ಏನು ಹರ್ಯಾಕ್ ಹೋಗ್ಬೇಡ ಪಟ್ಟಂಗಿ. ಗಿಡ ಮೊದ್ಲ ಕಾಯಿ ಬಿಡು ಹೊತ್ತು ಗಿಡ ಎಲ್ಲ ಇದಂಗಕತಿ. ಬೇರೆ ಯಾವ್ದಾರ ಎಷ್ಟು ಆದ್ ವಿಧಿ ಮಾಯಿನ ಗಿಡ ಹಳ್ಳ್ಯಾಗ ಏನ್ ಬರ ಹರ್ಕೊಂಡು ಹೋಗಲ್ಲಿ. ಹೂ ಅಷ್ಟೇ ಒಂದ್ 4 ದಾಸಳು ಹರ್ಕೊಂಡು ಹೋಗು, ಹೆಚ್ಚಿನ ಹರಿಬೇಡ, ನಮಗೂ ಬೇಕು ಪೂಜೆಕ್ಕೆ. ಅಲ್ಲ ಒಂದ್ 4 ಹರ್ಕೊಂಡು ಹೋಗ್ತೀನಿ. ಏನ್ ಬೇಕಾಗಿಲ್ಲಪ್ಪ, ಬೇಡ. ಮಾವಿನ ಗಿಡ ಹಾಳಾಕತ್ತದ, ಬಾಡ್ತದ. ಅಲ್ಲಿ ಹೋಗಲ್ ಬೇಕಾದಷ್ಟು ಗಿಡ ಅದಾವ. ಇದೊಂದು ಮುದುಕಿ ಹೊಲಸತ್ತಾಗ ಈ ಮುದುಕಿ ಒಂದ್ ಸಾವು ಬರ್ವಲ್ತು ನೋಡತ್ತಾಗ. ಅಲ್ಲಿ ಒಂದ್ 4 ಹೂ ಹರ್ಕೊಳಕು. ಅಯ್ಯೋ ದೇವ್ರೇ, 4 ಹೂ ಒಂದ್ ಮಾಯಿನ ತೊಳಲಿಗೆ ಏನ್ ಸತ್ತ ಮೇಲೆ ಹೊತ್ಕೊಂಡು ಹೋಗತ್ತ ನಂಗೆ ಮಾಡ್ತತ್ತಾಗ. ಸೊ ಕೆಲವೊಂದು ಮುದುಕಿಯಾರು ಹಿಂಗಿರ್ತಾರಪ್ಪ, ಒಂದ್ 4 ಮಾಯಿನ ತೊಳಲಿಗೆ ಬಗ್ಗೆ, ಒಂದ್ 4 ಹೂವಿಗೆ ಬಗ್ಗೆ, ಮನಿ ಬಕ್ಕಲಾಗ ಯಾರು ನಿಂತ್ರ ಹೊಯ್ಕೊಂತಾವ್. ಏನ್ ಸತ್ತಿಂದ ಎಲ್ಲ ಎದಿ ಮ್ಯಾಗ ಕಟ್ಕೊಂಡು ಹೋಗ್ತಾರನ ಅಂದಿರ್ಬೇಕು, ಹಂಗ ಮಾಡ್ತಾವ. ಅಲ್ಲ ಈ ಪಾರ್ವತಿಗೆ ಒಂದ್ ಈಟರ ಏನಾರ ಕಿಕ್ಕಿದೆ ಇದೆ ಐತೆ ನೋಡಿದಕ್ಕೆ ಯಾರ್ಯಾರು ಬಂದು ಏನೇನು ಕೈ ಇಟ್ಟು ಹೋಗ್ತಾರೋ ಏನೋ, ಯಾವುದು ವಿಚಾರನೇ ಇಲ್ಲಿಕ್ಕೆ ಗೇಟು. ಹೋಗ ಯವ್ವ ಆತ ಹೋಗ, ಈಕಿಗೆ ಹೋಗಿ ಹೇಳ್ತಾನಲ್ಲ ನಾನತ್ತಾಗ. ಅವ್ರು ಇವ್ರು ಕೈ ಇಟ್ರೆ ಗಿಡ ಅನ್ನೋದು ಹಾಳಾಗಿ ಹೋಗತ್ತಿ. ನೆಟ್ ಬೆಳೆಸ್ತೇಕೆ ನಾನು. ಈಕಿ ಊರ್ ಮಂದಿಗೆ ದಾನ ಮಾಡಕ್ ನಿಂತಾಳ ಏನತ್ತಾಗ. ಕಳ್ಳರು ಬಂದು ಕೊಳ್ಳಿ ಹೊಡ್ಕೊಂಡು ಹೋದ್ರು ಗೊತ್ತಾಗೋದಿಲ್ಲ. ಮಗಳು ಬಂದಾಳಲ್ಲ ಮತ್ತೆ ಆಕಿಗೆ ಸೀರೆ ಕೊಟ್ಟು ಸೀರೆ ತೋರ್ಸೋದೇ ಒಂದು ದೊಡ್ಡ ಸಡಗರ ಆಗ್ಬಿಟ್ಟತ್ತಾಗ. ಏನು ಮಾಡ್ತಿ ಹೇಳಿ ಇವಕ್ಕೆ? ನನಗೆ ಬರ್ತಾ ಇರೋ ಸಿಟ್ಟಿಗೆ ಹಾಳಾಗಿ ಹೋಲತ್ತಾಗಿ. ಇವ್ರು ನಡಕ್ ಮಾತಾಡಕ ಹೋಗೋದಿಲ್ಲ ನಾನು. ಏನಾರ ಮಾತಾಡಿದ್ರೆ ಉರ್ತಿತೀವ್ರಿ ಎಲ್ಲ ಕಡೆ. ಮತ್ತೆ ಲೇ ಪಾರಿ, ಏನಾದ್ರೂ ಹೇಳ್ತೀರ? ಆ ಇದ್ರಿನ ಮನೆ ಶಂಕರಪ್ಪಗೆ ಏನು ಎಲ್ಲಿ ಮಾಯಿನ ತೊಳೆ ಸಿಕ್ಕಿರಕ್ಕಿಲ್ಲನ? ನಮ್ಮ ಮನೆ ಗಿಡಕ್ಕೆ ಬಂದಾನ ಮಾಯಿನ ತೊಳೆಲಿ ಹರ್ಕೊಂಡು ಹಾಕ, ಹೂ ಹರ್ಕೊಂಡು ಹಾಕ. ನಮ್ಮ ಮನೆಗೆ ಏನು ದೇವ್ರ ದಿಂಡ್ರು ಇಲ್ಲ ಅಂತಿಕೊಂಡಾನ ಏನಾತಾಗ? ನೋಡು, ನೀವು ಭಾಳ ಗಂಡ ಐತಿ ಸಲಿಗೆ ಕೊಟ್ಟಿರಿ. ಯಾರು ಬಂದು ಏನು ಮುಟ್ಟಕ್ಕೂ ಬಿಡಕ್ಕೆ ಹೋಗ್ಬೇಡ್ರಿ, ಹೇಳೋದು ಅರ್ಥ ಮಾಡ್ಕೊರಿ. ಇವತ್ತು ಮಾಯಿನ ತೊಳೆಲಿ ಹರ್ಕೊಂಡು ಹೋಗಾರ, ಇನ್ನಷ್ಟು ದಿನಕ್ಕೆ ಬಂದು ಮಾಯಿನ ಹಣ್ಣು ಮಾಯಿನಕಾಯಿನ ಬೋಳ್ಸ್ಕೊಂಡು ಹೋಗಾರ. ಏಪ ತಡಿವಾ, ಯಾಕೆ ಚಂಬಿ ತೊಗೊಂಬಂತ ಹೋಗ್ಬರ್ತೇನೆ. ಸತ್ ಮೇಲೆ ಏನು ಹೊತ್ಕೊಂಡು ಹೋಗ್ತಾಳ ನಂಗೆ ಮಾಡ್ತಾಳತ್ತಾಗ. ತಗ ಇದೆಯಾ ಹುಡುಗಿದು? ಹಬ್ಬ ಎಷ್ಟು ತಣ್ಣಗೈತಿ ಇಲ್ಲಿ ಕುಂದ್ರಾಕ. ಆರಾಮ ಇಲ್ಲೇ ಅಲ್ಲ ನಮ್ಮಮ್ಮ ಕುಂದ್ರ ಅಂದಿದ್ದೆ. ಇಲ್ಲೇ ಕುಂದಿರ್ತೇನೆ ನೋಡೋಣ. ಯಾಕೆ ನಮ್ಮಮ್ಮ ಇಷ್ಟೊತ್ತಾದರೂ ಬರಲೇ ಇಲ್ಲ. ನಾ ಹಂಗಾರೆ ನನಗಿಂತ ಮುಂಚೆ ಬಂದಿರ್ತತಿ ಅಂತ ಮಾಡಿದ್ದೆ. ಏತಮ್ಮ ಯಾರಪ್ಪ ನೀನು? ನಾನು ಇದು ನಾನು ನೋಡಿ ಇದು ನಾನು ಈ ಊರಾಗ ಇವ್ರು ಇದಾರಲ್ರಿ ಶಾಂತಕ್ಕರ, ಶಾಂತಮ್ಮಜ್ಜಿ ಮೊಮ್ಮಗ್ರಿ. ಕಸ್ತೂರಿ ಮಗನ ನೀನು? ಹಾಂ ಅದೇ ಅನ್ಕೊಂತೀನಿ, ಎಲ್ಲೇ ನೋಡ್ದಂಗಾಗೈತಿ ಅಂತ ಅಷ್ಟು ಅನ್ಸಾಕತ್ತೈತಿ. ಹಾಳಾದ್ ಮರುವಪ್ಪ, ಗೊತ್ತಾಗವಲ್ತಾಗಿತ್ತ. ನಿನ್ನ ನೋಡ್ದಂಗೆ ಐತಿ ನಾನು, ಅದೇ ಎಲ್ಲೆ ಅಂತ ನೆನಪ. ಇಲ್ಲ ನಿಮ್ಮ ಮಂಗಳನ ಮದುವೆಗೆ ಬಂದಾಗ ನೀನು ನೋಡಿದ್ದೆ ನಾನು. ಹೌದು ತಗೋ, ನನಗೆ ನೆನಪಾಗಕತ್ತಿದ್ದಿಲ್ಲಪ್ಪ. ಇಲ್ಲಿ ಕುಂತಿಲ್ಲಪ್ಪ ತಮ್ಮ, ಬಾ ಒಳಗೆ ಬಾ. ಯಾಕ ನಡ್ಕೊಂತ ಬಂದೇನ? ಇಲ್ಲ ಅಮ್ಮ ಇಲ್ಲೇ ಕುಂದೂರು ಬರ್ತೇನೆ ಅಂತ ಹೇಳಿತ್ತೆ. ಅಯ್ಯೋ ಬಾ ಒಳಗೆ ಬಾ, ನೀರು ಕುಡಿದು ಊಟ ಮಾಡ್ಬಾ. ಅಷ್ಟೊತ್ತಿಗೆ ನಿಮ್ಮಮ್ಮ ಬರ್ತಾಳ. ಬಂದ್ರ ಅಮ್ಮ ಬಂದ್ಲ. ಅಪ್ಪಣ್ಣ ಭಾಳ ತನಪ ಬಂದೆ. ಅಲ್ಲ ಶಾಂತಕ, ಹುಡುಗನ ಇಲ್ಲಿ ಕುಂದ್ರ ಕೇಳಿದಿ, ಒಂದು ಸೀದಾ ಮನಿಗಾರ ಬಾ ಅಂತ ಹೇಳ್ಬೇಕಿಲ್ಲ? ಅಯ್ಯೋ ಕತ್ತಿ ಸುಮಾರು ಐತಿ, ಪರಕ ನಿಂಗೆ ಇನ್ನೊಂದು ಸಿಕ್ಕಾಗ ಹೇಳ್ತೇನಂತ. ಈಗೇನಂತ ಅಜ್ಜಿ ಮೊಮ್ಮಗ ಇಬ್ರು ಒಳಗೆ ಬರ್ರಿ, ಚಾಗಿ ಕುಡ್ದು ಏನು ಅಡ್ಗೆ ಆಗೈತಿ ಊಟ ಮಾಡ್ಕೊಂಡ ಹೋಗವಂತ್ರಿ. ಇಲ್ಲ
ನಂಗೆ ತಡಾಕತ್ ನಾ ಮನೆಗೆ ಬರ್ತೇನೆ ಅಂತ ಹೇಳಿದ್ದೆ ಅಮ್ಮ. ನಾ ಹೊಕ್ಕನಿ, ನೀವು ಬೇಕಾದ್ರೆ ಇದು ಮಾಡ್ರಿ. ತಗೋ ಈ ಬ್ಯಾಗ್ ತಗೋ, ಇದ್ರಾಗ ಲ್ಯಾಪ್ಟಾಪ್ ಐತಿ. ನಾ ಇದ್ರದ್ದೆಲ್ಲ ಪೂರ್ತಿ ನಂದು ಏನೇನಿತ್ತೆಲ್ಲ ಡೇಟಾ ತೆಗ್ದೇನಿ, ವಾಶ್ಔಟ್ ಮಾಡೇನಿ. ಈಗ ಹೊಸ್ದಾಗಿ ಆಕಿ ಇಮೇಲ್ ಇದು ಹಾಕ್ಕೊಂಡು ಎಂಟ್ರಿ ಮಾಡ್ಕೋಬೇಕು. ಅದನ್ನ ಆಕಿಗೆ ಹೇಳ್ರಿ, ಗೊತ್ತಾಕತಿ. ಆಮೇಲೆ ಯಾಕೆ ಕೇಳಗಪ್ಪ, ನನಗೆ ಗೊತ್ತಾಗಲ್ಲ. ಫೋನ್ ಕೊಟ್ರೆ ಆಕಿ ಗೊತ್ತಾಕತ್ತಲ್ಲ, ಏನದು ಫೋನ್ ಅಂತ ನಾನು ನೋಡೋದು ಅಂತದ ಲಟಪಟಿ, ಇದನ್ನ ಕೊಟ್ರೆ ಗೊತ್ತಾಕತ್ತಲ್ಲ. ಯಮ್ಮ ಅದು ಲಟಪಟಿ ಅಲ್ಲ, ಲ್ಯಾಪ್ಟಾಪ್. ಎಂತ ಪೈಪ, ನನ್ಗೇನ್ ಗೊತ್ತಾಕತ್ತಪ್ಪ, ನಾ ಏನು ಓದೇನೆ ಬರ್ದೇನೆ. ಅದು ಬಿಡು ಹೋಲಿ, ಇದು ಕೊಟ್ರೆ ಗೊತ್ತಾಕತ್ತಲ್ಲ ಆಕಿಗೆ. ಹಾಂ ಗೊತ್ತಾಕೈತೆ ತಗೋರಿ. ಇದ್ರದ್ದು ರೊಕ್ಕನೂ ಏನು ಅರ್ಜೆಂಟ್ ಏನಿಲ್ಲ. ಏನಮ್ಮ ನೀ ಸುಮ್ಮನೆ ಮತ್ತೆ ಇದು ಮಾಡಕ್ ಹೋಗ್ಬೇಡ. ಈಗ ಹೌದು, ಇದನ್ನ ಏನಂತ ಹೇಳ್ಕೊಡ್ತಿ? ನೀ ಕೇಳಿ ಚಲೋ ಆತಪ್ಪ. ಪರಕ ನಿನ್ ಮಗ ಅದಾನ? ಇಲ್ಲ, ಅವ್ನ ಕೆಲ್ಸಕ್ಕೆ ಹೋಗ್ಯಾನ. ಅಯ್ಯೋ ದೇವ್ರೆ, ಏನ್ ಮಾಡತ್ತೀಗ? ಇರ್ಲಿ ಬಿಡ, ನಾ ಗಿರ್ಜಿಗೆ ಹೇಳ್ತೇನೆ. ಗಿರ್ಜಿ ಮಗಂದು ಇದು ಲಟಪಟಿ ಅಂತ ಹೇಳಿ ಕೊಡ್ತೇನೆ ಮನೆಯಾಗಿದ್ದಾನೆ. ಯಾಕಂದ್ರೆ ಇವ ನನ್ನ ಮೊಮ್ಮಗ ತಂದು ಕೊಟ್ಟಾನ ಅಂದ್ರೆ ನನ್ನ ಮಗ ಅಯ್ಯೋ ಹೊಯ್ಕೊಂತವ ಅದಕ್ಕೆ. ಹೌದನ? ನಾನು ಇಲ್ಲೇ ನಮ್ಮ ಊರಾಗ ಒಬ್ಬರು ರೈತಿ ಅಂತ ಹೇಳೇನಿ, ಅವ್ರದ ಅಂತೇಳಿ ಈಗ ಒಯ್ಯಾಕೆ ಬಂದಿದ್ದೆ. ನೀ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನ? ಸರಿ ಅಮ್ಮ, ಹಂಗಾರೆ ಸರಿ. ಅಲ್ಲ, ಈಗ ನೀನು ಇಲ್ಲಿಂದ ಹಿಂಗೆ ಹೋಗೋಣ, ಮನೆಗೆ ಬಾರ್ಲಾ? ಅಯ್ಯೋ ಯಮ್ಮ, ನಾ ಮನೆಗೆ ಬಂದೆ ಅಂದರೆ ಮತ್ತು ನಾನೇ ಕೊಟ್ಟಿದ್ದು ಅನ್ನಂಗೆ ಆದಿತ್ತು. ಈಗ ಬರಲ್ಲ, ನಾಳೆ ತಪ್ಪಿದ್ರೆ ನಾಡ್ದು ಬರ್ತೀನಿ. ಏನ ಮನೆಗೆ ಇಲ್ಲೇ ಬಂದಿದ್ದೆ, ಹಿಂಗೆ ಬಂದನಿ ಅಂತ ಹೇಳಿ ಬರ್ತೇನೆ. ಏನಂತಿ? ಚಲೋ ಆತಪ್ಪ. ಸರಿ ಆತ್ ತಗೋ. ಹಂಗಾರೆ ನೋಡಿ, ಇಲ್ಲಿ ಮಠ ಊರ್ ಮಠ ಬಂದು ನೀನು ಹಂಗೆ ಕಳಿಸ್ಬೇಕು ನಾನು. ಅಂತ ಒಂದು ನಮಗೆ ದೇವ್ರು ತಂದಿಟ್ಬಿಟ್ನಪ್ಪ. ಈ ಥರ ಯಾರಿಗೆ ದೇವ್ರು ಮಾಡಬಾರ್ದಪ್ಪ. ಇರ್ಲಿ ಬಿಡ್ಬೇ ಅಮ್ಮ, ಯಾಕೆ ಹಂಗೆ ಇದು ಮಾಡ್ಕೊಂತಿ? ಪಾಪ ಮಾವು ತ್ರಾಸಕ್ಕಿತ್ತಲ್ಲ, ಈಗ ಹೊಸ ತರಕ್ಕೆ ಹೋದ್ರ ಅದಕ್ಕೆ ನನಗೂ ಅನಿಸ್ತು, ಬೇಡ ಯಾಕೆ ಸುಮ್ಮನೆ ಕಷ್ಟ ಕೊಡ್ಬೇಕು, ಇದನ್ನ ಒಯ್ದು ಕೊಡು ನೀನು. ಏನಂತಿ? ಏನಾರ ಒಂದು ಹೇಳು ರೊಕ್ಕದ ವಿಚಾರಕ್ಕೆ. ಬಟ್ ಇದನ್ನ ಮಾತ್ರ ಆಕಿ ಫ್ರೀಯಾಗಿ ಸಿಕ್ಕರೆ ಅಷ್ಟು ಆಕಿ ಓದ್ತಾಳಲ್ಲ, ಅದಕ್ಕೆ. ಬರೀ 15,000 ಅಂತ ಹೇಳೇನಿ, ಅದು ತಿಂಗ್ಳಕ್ಕೆ ಒಂದು 500,000 ಕೊಟ್ಟು ಮುಟ್ಸೋದು ಅಂತಲೂ ಹೇಳೇನಿ. ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗಬೇಡ. ಆದ್ರೆ ಒಂದ ಮಾತಪ್ಪ, ನಿಮ್ಮ ಮನ್ಯಾಗ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಅದಂಗೆ ನೋಡ್ಕೊ ಮಗನೇ. ಏನು ಗೊತ್ತಾತು, ನಿಮ್ಮ ಮೂಗು ಗೊತ್ತಾದ್ರೆ ಏನು ತೊಂದರೆ ಇಲ್ಲ. ಆದ್ರೆ ನಿಮ್ಮ ಅಜ್ಜಗೆ, ನಿಮ್ಮ ಅಪ್ಪನೂ ಹಾಗೇನಿಲ್ಲ, ಆದ್ರೆ ನಿಮ್ಮ ಅಜ್ಜಗೆ ಗೊತ್ತಾತಂದ್ರೆ ಸುಮ್ಮನೆ ಒಂದಕ್ಕೆ ಎರಡು ಮಾತು ಬೆಳಿತಾವೆ. ಆದ್ರಿಂದ ನನ್ನ ಮಗಗೆ ಏನಾರಂದು, ನನ್ನ ಮಗ ಇನ್ನೊಂದು ಥರ ಹುಚ್ಚರಂಗೆ ಕುಣಿದಾಡ್ತೈತಿ. ಅದಕ್ಕೆ ನಿಂಗೆ ಗೊತ್ತಲ್ಲ. ಅದಕ್ಕೆ ಮತ್ತೆ ಜಗಳಕ್ಕೆ ದಾರಿ ಆದಿತ್ತು ಅಂತ. ಏನೂ ಆಗೋದಿಲ್ಲ, ನೀ ಏನು ತಲೆ ಕೆಡಿಸ್ಕೊಬೇಡ. ನಾ ಯಾರ ಮುಂದೆ ಹೇಳೋದಿಲ್ಲ ಆತ. ಆಯ್ತಪ್ಪ ಮಗನೇ. ಹೊಸದ ಕೊಡಿಸ್ಬೇಕು ಅಂತ ಮಾಡಿದ್ದೆ, ಮತ್ತೆ ಎಲ್ಲಿ ನೀನು ಬ್ಯಾಡ ಅನ್ನೋದಕ್ಕೆ ಇದು ಹೋದ ವರ್ಷ ತೊಗೊಂಡಿದ್ದು ಹೊಸದೇ. ಮತ್ತು ಈಗ ಅದನ್ನ ನಾ ತೊಗೊಂಡು ಇದನ್ನ ಹಾಕಿ ಕೊಡಾಕತ್ತೆ. ಇರ್ಲಿ ಬಿಡ್ಲಾ, ಇದೇ ಬೇಕಾದಂಗೆ ಆತ. ಅಂದಂಗೆ ನಿಮ್ಮ ಆರಾಮದಾಳ ನಿಮ್ಮ ತಂಗಿ? ನಾ ಇನ್ನೂ ಮನೆಗೆ ಹೋಗಿಲ್ಲ, ಅಲ್ಲಿ ಇಳ್ದಾನೆ ಇಲ್ಲೇ ಬಂದೀನಿ. ಓ ಹೌದಾ? ಸರಿ ಅಮ್ಮ, ನಂಗೆ ತಡ ಆಕತಿ. ಮತ್ತು ಈಗ 2 ಬಸ್ ಹೋಗೋ ಹೊತ್ತು, ಅದಿಲ್ಲೇ ಮುಂದೆ ಹೆಬ್ಬಳ್ಳಿಗೆ ಹೋಗೈತೆ ಅಂತೇಳಿ ನಾನು ಬರೋ ಮಟ್ಟ ಅಂತ ನಿಂತಿದ್ದೆ. ಈಗ ಅಲ್ಲೇ ಬರೋ ಹೊತ್ತು ಬಸ್ ಸ್ಟ್ಯಾಂಡಿಗೆ ಹೋದೆ ಅಂದ್ರೆ ಸೀದಾ ಬರ್ತೈತಿ. ನಾ ಊರಿಗೆ ಹೋಗ್ಬಿಡ್ತೇನೆ. ನಾ ಬರಲಿ ಹಂಗಾರ? ಅಲ್ಲ, ಈ ನಿನ್ನ ಹೆಸರು ಏನಾಯ್ತಲ್ಲಪ್ಪ? ಮನೋಜ್. ಅಲ್ಲ ಮನೋಜ, ನಿಮ್ಮ ಅಮ್ಮನ ಮನೆಗಂತೂ ಹೋಗಕ್ಕಾಗಲ್ಲ. ಹೋಲಿ ಇಲ್ಲಿ ಮಟ್ಟ ಬಂದು ಬಾ, ಒಳಗೆ ಬಾ. ಒಂಚೂರು ತಣ್ಣಗೆ ಮಜ್ಜಿಗೆ ಅದು ಏನಾರ ಮಾಡ್ತೀನಿ, ಕುಡಿದು ಹೋಗುವಂತೆ ಬಾರಪ್ಪ. ಇಲ್ಲ ಆಂಟಿ, ನನಗೆ ತಡ ಆತು, ನನಗೆ ಹೊತ್ತಕೈತಿ. ನಾ ಇನ್ನೂ ಬರ್ತೇನೆ. ಆಂಟಿ? ಹಾಂ, ಅಲ್ಲೆಲ್ಲ ಆಂಟಿನೇ ಅನ್ನೋದು. ಇದು ನಿಮ್ಮ ಬೆಂಗಳೂರು ಪ್ಯಾಟ್ ಅಲ್ಲ ಏನ? ಇಲ್ಲಿ ಆಂಟಿ ಕುಂಟಿ ಅನ್ನಂಗಿಲ್ಲ. ಚಿಗವ, ದೊಡವ, ಸಣ್ಣವ, ಏನ ಅಕ್ಕಾರ, ಚಿಕ್ಕ ದೊಡವನ ಮಕ್ಕಳು, ಮಾವ, ಹಿಂಗೆಲ್ಲ ಮಾತಾಡೋದು, ಅಣ್ಣ ತಮ್ಮ ಅಂತೇಳಿ. ಇರ್ಲಿ ಬಿಡ, ಅದೇನೋ ಹೊಸ ಟೈಪ್ ಅಂದಲ್ಲ, ಈಗ ಆಂಟೇನ ಕುಂಟೆ? ಸರಿ ನಾ ಬರ್ತೀನಿ. ಬಂಗಾರ ಅಂತ ಹುಡುಗ. ಅಲ್ಲ ಶಾಂತಕ, ಹುಡುಗ ಎಷ್ಟು ಚಂದದಾನ. ಹೌದಾ? ನಂಗೆ ನಿನ್ನ ಮಗಳಿಗೆ, ನಿನ್ನ ಮೊಮ್ಮಗಳಿಗೆ ಸುಮ್ಮನೆ ಇದ ಹುಡುಗನ ತೊಗೊಂಡ್ಬಿಡ್ರಲ್ಲ, ಇದ ಹುಡುಗ ಕೊಟ್ಬಿಡ್ರಿ. ನನಗೆ ಆಸೆ ಐತೆ ಪರಕ್ಕ, ಆದ್ರೆ ಮನ್ಯಾಗ ನನ್ನ ಮಗ್ಗ ಯಾವುದು ಇಷ್ಟ ಇಲ್ಲ. ನಾನಾರ ಏನು ಮಾಡಲಿ ಹೇಳ? ಒಂದೇದು ನನ್ನ ಮಗ ಅನ್ನೋದಕ್ಕಿಂತ ಇವ್ರ ಅಜ್ಜಿಗೆ ಇಷ್ಟ ಇಲ್ಲ. ದೊಡ್ಡ ಮಂತ್ಯದಿಂದ ತರಬೇಕು ಅಂತ ಆಸೆ. ಹೋಲತ್ತಾಗ ಋಣಾನ್ ಬಂದ ಇದ್ರ ಅಕ್ಕತಿ, ಇಲ್ಲ ಅಂದ್ರೆ ಇಲ್ಲ. ಅದೇನ ಕರೆ ಬಿಡು. ಬಾ ಒಳಗೆ, ಅದಕ್ಕೆ ಮಜ್ಜಿಗೆ ಕುಡ್ದು ಹೋಗೋಂತ ನೀನಾರ. ನಡಿಯವ. ಒಂದೇ ಉಸಿರಿಂದ ಅಲ್ಲಿ ಮನೆಯಿಂದ ಓಡ್ಕೊಂತ ಬಂದೆ, ಅದ್ರಾಗೂ ಮನೆ ಕಡೆ ಜರ್ದು ಬೇರೆ ಬಿದ್ದನಿ, ಅದ್ರಾಗ ಬಂದೆ. ನಡ ಅನ್ನೋದು ಹೋಗೈತಿ. ಬಾ ಒಟ್ಟು ತಣ್ಣಗೆ ಕುಂತು ಒಟ್ಟು ಮಜ್ಜಿಗೆ ಕುಡ್ದು ಹೋಗ್ತೀನಿ. ಮೊನ್ನೆ ಮನೆ ಓಪನಿಂಗ್ನಾಗ ಗದ್ದಲಾಗಿ ನಿನ್ನ ಮನೆ ಒಳಗೆ ನೋಡಲೇ ಇಲ್ಲ ಹೆಂಗೈತೆ ಅಂತೇಳಿ. ಭಾರಿ ಚಂದ ಕಟ್ಟಿರೇ ಪರಕ. ಹೌದು ಅನ್ಬೇಕು ಬಿಡ, ಮನೆಯಾರ ಅಷ್ಟು ಚಂದ ಕಟ್ಟಿರಿ ನೋಡ. ಬಾ ನೋಡಾಕಷ್ಟು ಖುಷಿ ಆಕತಿ. ಭಾರಿ ಅನುಕೂಲವಾಗೈತಿ. ಮನೆ ಮಾತ್ರ ದೊಡ್ಡದೈತಿ. ನಡಿ ಒಳಗೆ ಬಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಾತ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೊಂದೇನೆಂದ್ರೆ, ಪ್ರಿಯಾ ಫ್ಯಾಮಿಲಿ ಸ್ಟೋರಿ ಅನ್ನೋ ಚಾನಲ್ದೊಳಗೆ ನಾನು ನನ್ನ ಸ್ನೇಹ ಪ್ರೀತಿನ ಅನ್ನೋ ವಿಡಿಯೋ ಹಾಕಾಕತ್ತೇನೆ. ಅಲ್ಲಿ ಹಾಕ್ತಾ ಇದ್ದೀನಿ. ಭಾಳ ಮಂದಿಗೆ ಗೊತ್ತಿದ್ದಂಗಿಲ್ಲ. ಇಲ್ಲಿ ಕಮೆಂಟ್ ಮಾಡಿರ್ತೀರಿ, ಆ ವಿಡಿಯೋ ಹಾಕ್ರಿ ಅಂತ. ಆ ವಿಡಿಯೋ ಅದರೊಳಗೆ ಹಾಕ್ತಾ ಇದ್ದೀನಿ, ಪ್ರಿಯಾ ಫ್ಯಾಮಿಲಿ ಸ್ಟೋರಿ ಅನ್ನೋದ್ರೊಳಗೆ. ದಯವಿಟ್ಟು ಹೋಗಿ ನೋಡ್ರಿ. ಆಮೇಲೆ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ಕಾಪಿ ಮಾಡ್ತಾ ಇದ್ದೀರಿ. ನನ್ನ ಹಳೆಯ ವಿಡಿಯೋಸ್ನೆಲ್ಲ ತೆಗೆದು ನಮ್ಮ ಶ್ರಮನೇ ಪಡೆದೆ ಸೀದಾ ಅಲ್ಲಿ ಮಾಡಿರೋಂಥ ವಿಡಿಯೋಗಳನ್ನ ತೆಗೆದು ತಮ್ಮ ಚಾನಲ್ನ ಹಾಕ್ಕೊಂಡು ಮಾಡ್ತಾ ಇದ್ದೀರಿ. ಅಂಥವ್ರಿಗೆ ನಾಚಿಕೆ ಮಾನ ಮರ್ಯಾದಿದ್ರೆ ಅವ್ರು ಆ ಥರ ಕೆಲಸ ಮಾಡಲ್ಲ. 3 ಬಿಟ್ಟವರೇ ಈ ಥರ ಮಾಡ್ತಾ ಇರೋದು. ಮಾಡ್ಕೊಳ್ಳಿ. ಅವ್ರದ್ದು ಯಾವುದು ನಂದಲ್ಲ ಚಾನಲ್. ನಂದು ಇರೋದೇ ಈಗ ಮಾಡಿರೋದು ಉತ್ತರ ಕರ್ನಾಟಕ ಅಫಿಷಿಯಲ್ ಅನ್ನೋ ಚಾನಲ್ ಐತಲ್ಲ, ಇದೇ ನಂದೇ. ಆಮೇಲೆ ಪ್ರಿಯಾ ಫ್ಯಾಮಿಲಿ ಸ್ಟೋರಿ ಅನ್ನೋದು, ಆರುಡ ಕನ್ನಡ ಕಾರ್ಟೂನ್, ಇವು 3 ನನ್ನ ಚಾನಲ್. ಬೇರೆ ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ಹಳೆ ಚಾನಲ್ ಇನ್ನೂ 3 ತಿಂಗಳಾದಮೇಲೆ
ವಾಪಸ್ ಕೊಡೋದ ಬಿಡೋದ ಅಂತ ಇನ್ನೊಂದು ಮೇಲ್ ಆಕೈತಂತೆ, ಆಮೇಲೆ ಡಿಸೈಡ್ ಆಕೈತಿ. ಕೊಟ್ಟರೆ ಕಂಟಿನ್ಯೂ ಆಕೈತಿ, ಕೊಡಲಿಲ್ಲ ಅಂದರೆ ಇದರೊಳಗೆ ಹಾಕ್ತಾ ಇರ್ತೀನಿ. ದಯವಿಟ್ಟು ನೋಡಿರಿ, ಸಪೋರ್ಟ್ ಮಾಡಿರಿ. ಕಾಪಿ ಮಾಡಿ ಹಾಕ್ತಾ ಇರೋರ್ಗು ನಾನೇನು ಸುಮ್ಮನೆ ಬಿಡಂಗಿಲ್ಲ. ಅವ್ರಿಗೆ ಖಂಡಿತ ನಾನು ಕಾಪಿರೈಟ್ ಸ್ಟ್ರೈಕ್ ಹಾಕಿ ಹಾಕ್ತೇನೆ. ಅವ ಅವ ಯಾರ್ಲಾ? ಇನ್ ಯಾರವ ಈಗಿನ ಕಡದು ಚರ್ಗನ ಚಲ್ತಾನ ಇವತ್ತು. ಯಾಕೆ ಏನಾತ್ಲಾ? ಆಕೇನು ಮಾಡಿದ್ಲಲ್ಲ? ಅಲ್ಲಿ ಏನು ಕಡದ್ ಚೆಲ್ಲೋ ಅಂತದ್ದು ಏನು ಮಾಡಾಳಕಿ? ಏನಂತ ಕೇಳ್ತಿಯಲ್ಲ ಬೇ? ಅಲ್ಲ ತೀರ ನೋಡಕ್ಕೆ ಒಂದು ಸ್ವಲ್ಪ ರಾಕಿ ಗೊತ್ತಾಗದ್ ಬೇಡ ಆಕಿಗೆ. ಅಲ್ಲ ಬೇ ಆ ಬೈಕ್ನಾಗ ಯಾರ್ದ ಕೂಟ್ ಹೋದ್ಲಂತ. ಏನ ಆ ರಾಮೇ ನೋಡಿ ನನಗೆ ಹೇಳಕತ್ತಾನ. ಬೈಕ್ನ್ಯಾಗ ಈಕಿ ಹೋದ್ಲಾ? ರಾಮೇ ಹೇಳಿದ್ನಾ? ಹೂನವ, ನಾನು ಅದಕ್ಕಾಕಿನ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಿಲ್ಲ. ನೀ ನನ್ನ ಮಾತು ಕೇಳಂಗಿಲ್ಲ ನೀನು. ವಾ ದೇವ್ರೆ, ನನಗಂತೂ ಏನು ಒಂದು ತಿಳಿವಲ್ತ. ತಡ್ಲಾ ಬರ್ಲಿಕ್ಕೆ ಏನು ಎತ್ತಂತಾರ ಕೇಳಣ. ಒಂದು ಗಾಡ್ಯಾಗ ಹೋಗತ್ಲಿ ಏನಾತ? ಅವ ಹಲಕಟ್ ಬಾಡೆ ಅವ ರಾಮ್ಯ ಹೇಳಿನಂತ ಕೇಳ್ತಿಯಲ್ಲ. ಅವ ಯಾರ ಮನೆ ಬೆಂಕಿ ಹಚ್ಚಿಲ್ಲ ಅಂತೇಳಿ ಕಾಯ್ತಿರ್ತಾನ. ಅವನ ಮಾತು ನೀ ಕೇಳಾಕತ್ತೀಯಲ್ಲ. ತಡಿ ಬರ್ಲಿಕ್ಕೆ ಎದಕ್ಕೆ ಹೋದ್ಲೋ ಏನೋ ಎತ್ತೋ ಏನು ಗೊತ್ತಿಲ್ಲ. ಸುಮ್ಮನೆ ಒದರಾಡಿದ್ರ ನೋಡಪ್ಪ, ಆಕೇನೇನ ಅಂತಕ್ಕೆಲ್ಲ ಏನ ಬಾಯಿ ಮಾಡ್ತಾಳ, ಜಗಳ ಮಾಡ್ತಾಳ, ಎಲ್ಲ ಒಪ್ಕೊಂತಾನೆ. ಹಿಂಗೆಲ್ಲ ಇಲ್ಲ. ಸುಮ್ಮನೀರು, ತೀರ ಮಾಡಬೇಡ. ಕುಂದ್ರ ನಡಿಯಲ್ಲಿ, ಬರ್ತಾಳೆ ಈಗ. ಹೋಗ ವಾ, ನೀನು ಭಾಳ ಸಲಿಗೆ ಕೊಟ್ಟಿ. ಬಾಯಿ ಮುಚ್ಕೊಂಡು ಕುಂದ್ರು ಬರ್ತಾಳೀಗ. ಬರ್ಲಿ ಆಕಿ ಬಾಯಿಲೆ ಕೇಳಿಂದರ ನಿನಗೆ ತಿಳಿದಿತ್ತನ್ನ. ಏನಾರ ಯಾಕಾಗ್ಲಿ ಹೋಗ್ಬೇಕು ಯಾಕೆ ಇನ್ನೊಬ್ರು ಗಾಡ್ಯಾಗ? ಮೊದ್ಲ ನಮ್ಮೂರಾಗ ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾವು.